ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಸೊ ಇದು ಇವತ್ತು ನಾವು ಡ್ರಾಮಾ ಆ್ಯಂಡ್ ಫೈನ್ ಆರ್ಟ್ ಇನ್ ಎಜುಕೇಶನ್ ಅಥವಾ ಶಿಕ್ಷಣದಲ್ಲಿ ಕಲೆ ಮತ್ತು ನಾಟಕದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಶಿಕ್ಷಣ ಮತ್ತು ಕಲೆ ಎಂಬುದನ್ನು ನಾವು ಮೊದಲಿನಿಂದ ಕೂಡ ನೋಡ್ತಾ ಇದ್ದೀವಿ ಅಥವಾ ಪ್ರಾಚೀನ ಕಾಲದಿಂದ ನೋಡ್ತಾ ಇದ್ದೀವಿ. ಇದನ್ನ ಕಲೆಗಳು ಮತ್ತು ನಾಟಕಗಳನ್ನ ಅಥವಾ ಡ್ರಾಮಾಗಳನ್ನ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದರು. ಸೊ ಅದು ಪ್ರದರ್ಶನಕೊಂಡು ಕೂಡ ನಾವು ಪ್ರದರ್ಶನದಿಂದ ಇದು ಮೊದಲನೇದ ಗ್ರೀಕ್ನಿಂದ ಕೂಡ ನಾವನ್ನ ನೋಡ್ತಾ ಇದ್ದೀವಿ. ಅರಿಸ್ಟಾಟಲ್ ಅವರು ಕೂಡ 1935ರಲ್ಲಿ ನಾಟಕ ಅಥವಾ ರಂಗಭೂಮಿಯಲ್ಲಿ ಕೂಡ ನಾವು ಅಳವಡಿಸಿಕೊಂಡು ಕೂಡ ನೋಡ್ತಾ ಇರ್ತೀವಿ. ಸೊ ಇದನ್ನ ನಾವು ಈಗ ಅದನ್ನ ಮೀನಿಂಗ್ ಅಥವಾ ನಾವು ಅರ್ಥಗಳನ್ನ ತಿಳ್ಕೊಳ್ಬೇಕಾದ್ರೆ ಇದು ಗ್ರೀಕ್ ಭಾಷೆಯಿಂದ ನಾವು ನೋಡ್ತಾ ಇರ್ತೀವಿ. ಗ್ರೀಕ್ ಭಾಷೆಯಿಂದ ನಾವು ಡ್ರಾಮಾ ಅಥವಾ ಡ್ರಾವಿಚಾರ ನಾವು ಬಂದಿರೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಯಾಕಂದ್ರೆ ಇದು ಮೊದಲ ಅರಿಸ್ಟಾಟಲ್ ಅವರು ಕೂಡ ನಾವು ಮೊದಲೇ ಒಂದು ರಂಗಭೂಮಿಗೆ ಬಹಳಷ್ಟು ಕೂಡ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ಡ್ರಾಮಾಕ್ಕೆ ಮತ್ತು ಕಲೆಗಳಿಗೆ ಕೂಡ ಕೊಟ್ಟಿದ್ದರು. ಅದಕ್ಕಾಗಿ ನಾವು ಅಲ್ಲಿಂದ ಬಂದಂತ ಕೂಡ ನಾವು ಡ್ರಾಮಾ ಅಂತಂದ್ರೆ ನಾವು ನಾಟಕ ಅಂತ ಕರಿತಾ ಇರ್ತೀವಿ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ಬೇಕಾದ್ರೆ ಯಾವ್ದಂದ್ರೆ ನಾಟಕವನ್ನು ಸರಳವಾಗಿ ಅಥವಾ ಥಿಯೇಟರ್ ವಿಡಿಯೋ ಅಥವಾ ಟಿವಿಯಲ್ಲಿ ಕೂಡ ಪ್ರದರ್ಶನದಲ್ಲಿ ನಾಟಕಗಳು, ಸಂಗೀತಗಳು ಮತ್ತು ಯಾವುದೇ ಒಂದು ಪ್ರದರ್ಶನ ಕಲೆಗಳಲ್ಲಿ ಬರ್ತಾ ಇರ್ತವೆ. ಇದು ವಾಸ್ತವವಾಗಿ ಗ್ರೀಕ್ ಪದ ಡ್ರಾಮಾ ಅಥವಾ ತೆಗೆದುಕೊಳ್ಳಲಾಗಿದೆ. ಇದು ನಾನು ಮಾಡುತ್ತೇನೆ ಅಥವಾ ನಾನು ಒಂದು ಕ್ರಿಯೆಯನ್ನು ಮಾಡ್ತೇನೆ ಅಥವಾ ನಾನು ಕೆಲಸವನ್ನು ಮಾಡ್ತೇನೆ ಅಥವಾ ನಾನು ಡ್ರಾಮಾನ ಮಾಡ್ತೇನೆ ಅಂದ್ರೆ ನಾವೇ ಇದರಲ್ಲಿ ಇನ್ವಾಲ್ವ್ ಆಗಿ ಕೂಡ ನಾವು ಮಾಡುವಂತ ಕೂಡ ನಾವು ಕರಿತಾ ಇರ್ತೀವಿ. ಸೊ ಅದಕ್ಕಾಗಿ ನಾವು ಇಲ್ಲಿ ಕಾಲ್ಪನಿಕ ಕಥೆಯ ನೇರ ಪ್ರದರ್ಶನಗಳ ಮೂಲಕ ನಟನೆ ಅಥವಾ ಪ್ರದರ್ಶನ ಕ್ರಿಯೆಯು ನಾಟಕದಲ್ಲಿ ಬರುತ್ತದೆ. ಸೊ ಇದೊಂದು ನಟನೆ ಮುಖಾಂತರ ಬರುವುದೇ ಕೂಡ ನಾವು ನಾಟಕ ಅಂತ ಕರಿತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಫ್ ಡ್ರಾಮಾ ಅಂಡ್ ಫೈನ್ ಆರ್ಟ್. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಡ್ಬೇಕಾದ್ರೆ ಕೂಡ ಟೀಚರ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಶಿಕ್ಷಕರು ಕೂಡ ನಾವು ವೈಯಕ್ತಿಕವಾದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಮಾಡುವಂತ ನೋಡ್ತಾ ಇರ್ತೀವಿ. ಆಮೇಲೆ ಲೈಫ್ ಸ್ಟೈಲ್ ಟ್ರೈನಿಂಗ್ ಕೂಡ ಇದನ್ನ ಕಲಿಸ್ಕೊಡ್ತದೆ. ಸೊ ಆಮೇಲೆ ರಚನಾತ್ಮಕ ಟೀಕೆಯನ್ನು ಕೂಡ ಕಲಿಸ್ಕೊಡ್ತದೆ. ನೆಕ್ಸ್ಟ್ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗ್ತದೆ. ಯಾಕಂದ್ರೆ ಸೆಲ್ಫ್ ಕೂಡ ನಾವು ಡೆವಲಪ್ಮೆಂಟ್ ಆಗೋದನ್ನ ಯೂಸ್ಫುಲ್ ಆಗ್ತಾ ಇರ್ತದೆ. ನೆಕ್ಸ್ಟ್ ಅವರ ಧ್ವನಿಯನ್ನು ಕೂಡ ನಾವು ಇಲ್ಲಿ ವ್ಯತ್ಯಾಸತ್ವವನ್ನು ಹುಡುಕಿಕೊಳ್ಳಬಹುದು. ಯಾಕಂದ್ರೆ ಸೌಂಡ್ ವೇರಿಯೇಷನ್ ಕೂಡ ನಾವು ಬೇಕಾಗಿರ್ತದೆ. ನೆಕ್ಸ್ಟ್ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನ ಅಂದ್ರೆ ಒಂದು ವಿಷಯನ ನಾವು ಮನದಟ್ಟು ಮಾಡಬೇಕಾದ್ರೆ ಅಥವಾ ವಿಷಯನ ಸರಳ ಆಗಬೇಕಾದ್ರೆ ಅಥವಾ ನಾವು ಹಿಸ್ಟ್ರಿ ಇರ್ಬೋದು ಅಥವಾ ಪಾಲಿಟಿಕಲ್ ಸೈನ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ದುರಂತಗಳಿರ್ಬೋದು ಅಥವಾ ಯಾವುದೇ ಒಂದು ಕಥೆಯ ಬಗ್ಗೆ ನಾವು ನೋಡಬೇಕಾದ್ರೆ ಇಲ್ಲಿ ಅದನ್ನ ಹೇಗೆ ನಾವು ಅದನ್ನ ವಿದ್ಯಾರ್ಥಿಗಳಿಗೆ ಅಥವಾ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದು ಕಳಿಸ್ಕೊಡ್ತದೆ. ಸೊ ಇದನ್ನು ಮುನ್ನಡೆಸಬೇಕು ಅಂದ್ರೆ ಕಲಿಯುವಂತೆ ಕೂಡ ನಾವನ್ನ ನಡೆಸಿಕೊಡ್ತದೆ ಇದು. ನೆಕ್ಸ್ಟ್ ನೋಡ್ಬೇಕಾದ್ರೆ ನಾಟಕ ಮತ್ತು ನೃತ್ಯಕಲೆ ಉದ್ದೇಶಗಳು. ಸೊ ಉದ್ದೇಶಗಳು